ನಮಸ್ಕಾರ. ಸ್ವಾದ ಸರೋವರದಿಂದ ನಾನು ಜಯರಾಮ್ ಮಾತಾಡ್ತಾ ಇದ್ದೀನಿ. ಇವತ್ತು ಶ್ರೀಮತಿ ಸುಧಾ ನಾಗೇಶ್ವರ್ ಮನೇಲಿದ್ದೀನಿ. ಅವರೊಂದು ಹೊಸ ಥರ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆಲ್ಲ ಹೊಸ ಥರ, ಕೆಲವರಿಗೆ ಇದು ಗೊತ್ತಿರ್ಬೋದು. ಅವರು ಸುಧಾ ಮೇಡಮ್ ಅವರು ಏನು ಮಾಡ್ತಾರೆ ಅಂತ ಅವ್ರನ್ನ ಕೇಳೋಣ. ಮೇಡಮ್ ನಮಸ್ಕಾರ. ಇವತ್ತು ಏನು ಮಾಡಿ ತೋರಿಸ್ತಾ ಇದ್ದೀರಮ್ಮ? ನಮಸ್ತೆ ಸರ್. ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ನೋಡಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಗುಜರಾತಿ ಟೈಪ್ ಆ್ಯಕ್ಚುಲಿ, ಆದರೆ ಅಲ್ಲೆಲ್ಲನೂ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ. ಇಲ್ಲಿ ನಾನು ರಿಫೈನ್ಡ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಓಕೆ, ಕಿಚನ್ಗೆ ಹೋಗೋಣವಾ? ಇವತ್ತು ಗುಜರಾತಿ ಟೈಪು, ಗುಜರಾತಿ ರೆಸಿಪಿನಲ್ಲಿ ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ಯಾವ ಮಾವಿನಕಾಯ, ನಿಂಬೆಹಣ್ಣು, ಯಾವುದ್ರದ್ದು ಉಪ್ಪಿನಕಾಯಿದು? ಮಾವಿನಕಾಯಿ, ದೊಡ್ಡ ಸೈಜು ಮಾವಿನಕಾಯಿ ಬರುತ್ತಲ್ಲ, ಆಮ್ಲೆಟ್ ಅಂತ ಹೇಳ್ತಾರೆ ಅದನ್ನು. ಇದರಲ್ಲಿ ಏನು ಒಂದು ನಾನು ಹೇಳೋದು ಅಂತ ಅಂದರೆ, ಹೋಳು ಮಾಡ್ಕೊಳ್ಳೋದನ್ನ ವಾಟೆ ಸಮೇತ ಹೆಚ್ಕೊಂಡು ಪೀಸಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇಲ್ಲಿ ಹೀಗೆ ವಾಟೆ ಸಮೇತ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಕಾಣ್ತಾ ಇದೆಯಾ? ಈ ಥರ ಪೀಸಸ್ ಮಾಡಿಕೊಂಡು ಒಂದು ಒಣ ಬಟ್ಟೆಲಿ, ಬಿಳಿ ಒಣ ಬಟ್ಟೆಲಿ ಕ್ಲೀನಾಗಿ ಒರೆಸ್ಕೊಂಡು ಹರವಿ ಹಾಕ್ಕೋಬೇಕು. ಬಿಳಿ ಬಟ್ಟೆ ಮೇಲೇ ಒಂದು 8ರಿಂದ 10 ಗಂಟೆ ಹರವಿ ಹಾಕಿ ಇಟ್ಕೊಂಡಿರಬೇಕು. ಆ ಥರ ಕ್ಲೀನ್ ಮಾಡಿ ಇಟ್ಕೊಳ್ಳೋದು. ಇದನ್ನ ಕ್ಲೀನ್ ಮಾಡಿ ಅದನ್ನ ಓವರ್ ನೈಟ್ ಅದು ಹೊರಗಡೆ ಇಟ್ಬಿಟ್ರೆ ಏರ್ ಡ್ರೈಯಿಂಗ್ ಆಗಬೇಕು. ಗಾಳಿನಲ್ಲೇ ಅದೆಲ್ಲ ಒಣಗಬೇಕು. ಬಿಸಿಲಿಗೆ ಹಾಕೋದು ಬೇಕಾಗಿಲ್ಲ, ನೆರಳಲ್ಲೇನೆ ಹಾಕೊಂಡ್ರೆ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಇನ್ನೇನು ಪದಾರ್ಥಗಳು ಬೇಕು ತಿಳಿಸಿಮ್ಮ. ಆ್ಯಕ್ಚುಲಿ ಯಾವುದೇ ಉಪ್ಪಿನಕಾಯಿ ಆದ್ರೂ ಸಾಮಾನ್ಯವಾಗಿ ಕೆಲವು ಪದಾರ್ಥಗಳು ಕಾಮನ್ ಆಗಿರುತ್ತೆ. ಇಲ್ಲಿ ನಾವು ಮಾಡ್ತಿರೋದು ಒಂದು ಸ್ವಲ್ಪ ಪ್ರೊಸೀಜರ್ ಬೇರೆ ಆಗಿರ್ಬೋದು ಅಷ್ಟೇ. ಇದು ಸಾಸಿವೆ ಬೇಳೆ ಅಂಗಡಿಗಳಲ್ಲೂ ಸಿಗುತ್ತೆ. ಅಕಸ್ಮಾತ್ ಸಿಗಲಿಲ್ಲ ಅಂತ ಅಂದರೆ ನಾವು ಸಾಸಿವೆನ ಸ್ವಲ್ಪ, ಈಗ ಬಿಳಿ ಸಾಸಿವೆ ಸಿಗುತ್ತಲ್ಲ, ಅದನ್ನು ಸ್ವಲ್ಪ ಬೇಳೆ ಥರ ಮಿಕ್ಸಿ ಮಾಡಿ ಇಟ್ಕೋಬೇಕು, ತುಂಬ ಪೌಡರ್ ಥರ ಅಲ್ಲ. ಅದಾದಮೇಲೆ ಮೆಂತ್ಯನೂ ಅಷ್ಟೇ ಸ್ವಲ್ಪ ಔಡಾಗಿ ಪುಡಿ ಮಾಡಿ ಇಟ್ಕೊಳ್ಳೋದು. ಅದಾದಮೇಲೆ ಒಣಮೆಣ್ಸಿನ ಪುಡಿ, ಖಾರನ ಇರೋದು ನಿಮಗೆ ಹೇಗೆ ಬೇಕು. ತುಂಬ ಖಾರ ಬೇಕಿದ್ರೆ ಖಾರದ ತೊಗೊಳ್ಬೋದು, ಬಣ್ಣ ಬೇಕಿದ್ದರೆ ಬಣ್ಣ ಇರೋ ಒಣಮೆಣ್ಸಿನ ಪುಡಿ ತೊಗೋಬೋದು. ಇಲ್ಲ ಅಂತಂದರೆ ನಾರ್ಮಲ್ ಖಾರ ಇರೋದಾದರೆ ಆ ಥರದ್ದನ್ನು ತೊಗೋಬೋದು, ಮೀಡಿಯಮ್ ಖಾರದ್ದು ತೊಗೋಬೋದು. ಆಮೇಲೆ ಮೇಯ್ನ್ ಐಟಮ್ ಉಪ್ಪು ತೊಗೊಳ್ತಿದ್ದೀನಿ ನಾನು. ರಿಫೈನ್ಡ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ, ಅರಿಶಿನ ಸ್ವಲ್ಪ, ಇಂಗು, ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಮೊದಲಿಗೆ ನಾನು ಸಾಸಿವೆ ಬೇಳೆನ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೋಬೋದು. ಇವಾಗ ಸಾಸಿವೆ ಬೇಳೆ ಇಲ್ಲ ಅಂತ ಅಂದರೆ ನಮಗೆ ಯಾವುದು ಸಾಸಿವೆ ನಾವು ಯೂಸ್ ಮಾಡ್ತೀವಲ್ಲ ಅಡುಗೆಗೆ, ಅದನ್ನೇ ಯೂಸ್ ಮಾಡ್ಬೋದು. ಇಲ್ಲ ಬಿಳಿ ಸಾಸಿವೆ ಆದರೂ ಸರಿ, ಅದನ್ನು ಹುರ್ಕೊಂಡು ಆಮೇಲೆ ನೀವು ಮಿಕ್ಸಿ ಮಾಡಿಕೊಂಡ್ರು ಪರವಾಗಿಲ್ಲ, ಬೇಳೆ ಮಾಡಿಕೊಂಡ್ರು. ಅಂಗಡಿಯಲ್ಲಿ ಸಿಗೋದಾದರೆ ನೀವು ಪ್ರಿಫರ್ ಮಾಡೋ ಹಂಗಿದ್ರೆ ಅದನ್ನೇ ಮಾಡ್ಕೊಳ್ಬೋದು. ಈ ಥರ ಹುರ್ಕೊಳ್ಬೇಕು, ಸ್ವಲ್ಪ ಚಟಪಟ ಅಂತ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ನೀವು ಅಂಗಡಿಯಲ್ಲಿ ಇದು ರೆಡಿಮೇಡ್ ತಂದಿರೋದಾ ಇಲ್ಲ ಇದನ್ನ ಮಿಕ್ಸಿಗೆ ಹಾಕೊಂಡ್ರೆ? ಇದು ನನಗೆ ರೆಡಿಮೇಡ್ ಸಿಕ್ತು ನನಗೆ, ಆದ್ದರಿಂದ ನಾನು ತೊಗೊಂಡು ಬಂದಿದ್ದೀನಿ ಇದನ್ನು. ಯಾಕೆ ಇದನ್ನು ಪ್ರಿಫರ್ ಮಾಡೋದು ಅಂದರೆ, ಸರಿಯಾಗಿ ಆ ಮಸಾಲೆ ಏನಿರುತ್ತೆ ಈ ಉಪ್ಪಿನಕಾಯಿಗೆ ಅದು ಬೇಳೆ ಸಿಗುತ್ತೆ ಇದರಲ್ಲಿ. ಈಗ ಬೇರೆ ಉಪ್ಪಿನಕಾಯಲ್ಲೆಲ್ಲ ನಾವು ಇಲ್ಲಿ ಸೌತ್ ಇಂಡಿಯನ್ ಟೈಪ್ ಮಾಡಿದ್ರೆ, ಕರ್ನಾಟಕದಲ್ಲೆಲ್ಲ ಮಾಡಿದ್ರೆ ಅದು ಪೂರ್ತಿ ಪುಡಿ ಆಗಿರುತ್ತೆ, ಸಾಸಿವೆ ಮೆಂತ್ಯ ಎಲ್ಲ. ಆದರೆ ಇದರಲ್ಲಿ ಸಿಗುತ್ತೆ. ಇನ್ನೊಂದು ನಮ್ಮನೇಲಿ ನಮ್ಮ ಅತ್ತೆಯವರೆಲ್ಲ ಮಾಡೋವಾಗ್ಲೂ ಅಷ್ಟೇ, ಈಗಲೂ ಅಷ್ಟೇ, ಈ ಉಪ್ಪಿನಕಾಯಿನ ಬರೀ ಚಪಾತಿ ಅಥವಾ ದೋಸೆಗೆಲ್ಲ ಅದ್ಕೊಂಡು, ರೊಟ್ಟಿಗೆ ಅದ್ಕೊಂಡು ತಿನ್ನೋದಕ್ಕೆ ಅಂತಲ್ಲ, ಅನ್ನಕ್ಕೆ ಈ ರಸನ ಕಲಿಸ್ಕೊಂಡು ತಿಂತಾರೆ. ಅದು ಸ್ಪೆಷಾಲಿಟಿ, ತುಂಬ ರುಚಿ ಇರುತ್ತೆ ಇದು. ಅದಕ್ಕೋಸ್ಕರ ಈ ಥರ ಬೇಳೆನ ನಾನು ಪ್ರಿಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು 1 kg ಮಾವಿನಕಾಯಿಗೆ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ವಾಟೆ ಸಮೇತ ಹೋಳನ್ನ ಹೆಚ್ಕೊಂಡಿರೋದು. 1 kg ಮಾವಿನಕಾಯಿಗೆ 300 ಗ್ರಾಮ್ ಅಷ್ಟು ನಾನು
ಸಾಸಿವೆ ಬೇಳೆನ ತಗೊಂಡಿದ್ದೀನಿ. ಅದಾದಮೇಲೆ ಒಂದು 20 ಗ್ರಾಮಷ್ಟು ಮೆಂತ್ಯನ ನಾನು ಔಡಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಬೇರೆ ಪದಾರ್ಥ ಯೂಸ್ ಮಾಡಬೇಕಾದ್ರೆ ನಾನು ಕ್ವಾಂಟಿಟಿ ಹೇಳ್ತೀನಿ ಇವಾಗ. ಈ ಸಾಸಿವೆ ಆದರೆ ಚಟಪಟ ಅನ್ನುತ್ತೆ, ಆದರೆ ಈ ಬೇಳೆ ತೊಗೊಂಡಾಗ ಚಟಪಟ ಅನ್ನೋದಕ್ಕೆ ಚಾನ್ಸ್ ಇರಲ್ಲ, ಯಾಕೆಂದರೆ ಆಲ್ರೆಡಿ ಅದು ಸ್ಪ್ಲಿಟ್ ಆಗೋಗಿರುತ್ತೆ. ಸೊ ಇದು ಜಸ್ಟ್ ಸ್ವಲ್ಪ ಗಮ್ ಅಂತ ವಾಸನೆ ಬರೋವರೆಗೂ ಮಾಡಿಕೊಂಡ್ರೆ ಸಾಕು. ಪರಿಮಳ ಬರ್ತಾ ಇದೆ, ಸುವಾಸನೆ ಅದು ಸಾಸಿವೆ ಅದು. ಹೌದು, ಮರೋರು ಇದಕ್ಕೆ ಡ್ರೈ ರೋಸ್ಟ್ ಇದು, ಹೌದು ಹೌದು, ಎಣ್ಣೆ ಹಾಕಲ್ಲ ಇದೆ. ಹೌದು ಹೌದು, ಡ್ರೈ ರೋಸ್ಟ್ ಅಷ್ಟೇ. ಸಾಸಿವೆ ಬೇಳೆ ನಂತರ 20 ಗ್ರಾಮ್ ಮೆಂತ್ಯನ ನಾನು ಔಡಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನಾನು ಹುರ್ಕೊಳ್ತೀನಿ. 1 ನಿಮಿಷದಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ನಾನು 1 kg ಆಮ್ಲೆಟ್ ಕಾಯಿಗೆ ಉಪ್ಪಿನಕಾಯಿ ಹಾಕೋ ಅಷ್ಟು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಬರ್ತಾ ಇದೆ ಆಲ್ರೆಡಿ, ಬಾಣಲೆ ಕಾದಿರೋದ್ರಿಂದ ಜಾಸ್ತಿ ಏನು ತಗೊಳ್ಳೋದು ಬೇಡ. ಈಗ ಮೆಂತ್ಯ ಬೇಳೆನೂ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಆರೆಂಜಿಶ್ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಹುರ್ಕೊಂಡು ಹಾಕ್ಕೊಳ್ತಾ ಪ್ಲಸ್ ಆ ಪರಿಮಳ ಬರಬೇಕು ಮೆಂತ್ಯ ಹುರಿದಿರೋದು. ಹೌದು ಹೌದು. ಈಗ ಯಾವುದೇ ಒಂದು ಐಟಮ್ ಆಗಲಿ ಕಂಪ್ಲೀಟಾಗಿ ನಾವು ನೋಡಬೇಕು ಅಂದರೆ ಅಡುಗೆಗಳಿದು ಕಂಪ್ಲೀಟ್ ವಿಡಿಯೋ ನೋಡಬೇಕು. ಪ್ರತಿ ಒಂದು ಸ್ಟೆಪ್ಪೂ ಇಂಪಾರ್ಟೆಂಟ್ ಆಗಿರುತ್ತೆ, ಆವಾಗಲೇ ನಮಗೆ ಅರ್ಥ ಆಗೋದು ಕಂಪ್ಲೀಟಾಗಿ. ದಯವಿಟ್ಟು ಎಲ್ಲರೂ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಅಂದರೆ ಪೂರ್ತಿ ಕೊನೆ ತನಕ ನೋಡಿ, ಆವಾಗಲೇ ಐಡಿಯಾ ಬರೋದು ಯಾವ ಸ್ಟೇಜಲ್ಲಿ ಏನು ಇಂಗ್ರೀಡಿಯೆಂಟು ಪದಾರ್ಥ ಹಾಕಬೇಕು ಅಂತ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು, ಎಣ್ಣೆ ನಾನು ಕಾಯಕ್ಕಿಡ್ತೀನಿ. ನಾನು ಈ ಬಾಣಲೆನ ಉಪ್ಪಿನಕಾಯಿ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿರೋದು, ಯಾಕೆಂದರೆ ಬೇರೆದಕ್ಕೆಲ್ಲನೂ ಯೂಸ್ ಮಾಡಿದ್ರೆ ಅದು ಸರಿ ಹೋಗಲ್ಲ. ಇನ್ನೊಂದು ದಪ್ಪ ತಳದ ಬಾಣಲೆನೇ ಬೇಕಾಗುತ್ತೆ, ಅದರಿಂದ ಇದು ಸ್ವಲ್ಪ ಜಾಸ್ತಿ ಕಾಯಬೇಕಾಗುತ್ತೆ ಎಣ್ಣೆ. ಅದರಿಂದ ನಾನಿವಾಗ 1 kg ಉಪ್ಪಿನಕಾಯಿಗೆ ಹತ್ರ 350ರಿಂದ 400 ಗ್ರಾಮ್ ಎಣ್ಣೆ ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ನಾನು ಕಾಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಎಲ್ಲಿವರೆಗೂ ಕಾಯಬೇಕು ಅಂತ ಅಂದರೆ ಬಿಳಿ ಹೊಗೆ ಬರಬೇಕು. ಆಮೇಲೆ ಇನ್ನೊಂದು, ನಾನು ದೊಡ್ಡ ಬಾಣಲೆನೇ ಇಟ್ಕೊಂಡಿದ್ದೀನಿ. ಇಷ್ಟು ಎಣ್ಣೆಗೆ ಇದು ದೊಡ್ಡದು ಅನ್ನಿಸ್ಬೋದು ಬಾಣಲೆ. ಯಾಕೆ ಅಂತ ಅಂದರೆ ನಾನು ಈ ಎಣ್ಣೆ ಕಾದ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದಾಗ ಅದೇನಾಗುತ್ತೆ ಅಂತ ಅಂದರೆ ಅದು ಮೇಲೆ ಉಕ್ಕು ಸುರಿಯುತ್ತೆ ಎಣ್ಣೆ. ಅದರಿಂದ ಎಣ್ಣೆ ಕ್ವಾಂಟಿಟಿ ಕಡಿಮೆ ಇದ್ದರೂ ಸ್ವಲ್ಪ ದೊಡ್ಡ ಬಾಣಲೆ ತೊಗೊಂಡು ಯೂಸ್ ಮಾಡಬೇಕು. ಸಾಸಿವೆ ಮೆಂತ್ಯ ಮಿಕ್ಸ್ ಮಾಡಿರೋದಕ್ಕೆ ನಾನು 115 ಗ್ರಾಮ್ ಅಷ್ಟು ಪುಡಿ ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು 100 ಗ್ರಾಮ್ ಅಷ್ಟು ಒಣಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಸರಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಲ್ವಾ ಇದು? ಅಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಆದರೆ ಬರೀ ಬಣ್ಣ ಬರುತ್ತೆ. ನಾನು ಇದನ್ನು ಖಾರ ಮತ್ತು ಸ್ವಲ್ಪ ಬಣ್ಣ ಇರೋ ಅಂಥದ್ದು ಮೆಣಸಿನ ಪುಡಿನೇ ತಂದಿದ್ದೀನಿ. ಅದಾದಮೇಲೆ ಒಂದು 25 ಗ್ರಾಮ್ ಅಷ್ಟು ಅರಿಶಿನ, ನಂತರ ಒಂದು 5 ಗ್ರಾಮ್ ಅಷ್ಟು ಇಂಗು. ನಾನು ಇಷ್ಟು ಪದಾರ್ಥಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿರ್ತೀನಿ. ನೋಡಿ, ಈಗಲೇ ಬಣ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಳದಿ ಕೆಂಪು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಉಪ್ಪಿನಕಾಯಿ ಮಾಡಿದ್ಮೇಲೆ ಅದು ಒಳ್ಳೆ ಬಣ್ಣ ಬಂದಿರುತ್ತೆ. ನೀವು ಸುಮಾರು ವರ್ಷಗಳಿಡ್ಬೋದು, 5-6 ವರ್ಷಗಳಿಡ್ಬೋದು ಇದನ್ನು. ಅದು ಹಳೇದಾಗ್ತಾ ಆಗ್ತಾ ಕಪ್ಪಗಾಗುತ್ತೆ. ಇನ್ನೊಂದು ಮೇಯ್ನ್ ವಿಚಾರ ಏನು ಅಂದರೆ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಅಂತ ಹೇಳಿದೆ. ಮಸಾಲೆ ಪದಾರ್ಥ ಜಾಸ್ತಿ ಇರುತ್ತೆ, ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋ ಹಾಗೆ. ಎಣ್ಣೆ ಕಡಿಮೆ ಆಗ್ತಾ ಆಗ್ತಾ ಉಪ್ಪಿನಕಾಯಲ್ಲಿ ನೀವು ಆಗಾಗ ಕಾಯಿಸಿ ಎಣ್ಣೆನ, ಕಡಲೆಕಾಯಿ, ರಿಫೈಂಡ್ ಕಡಲೆಕಾಯಿ ಎಣ್ಣೆನ ಹಾಕೋತಾ ಇರಬೇಕು. ಉಪ್ಪಿನಕಾಯಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಯಾವಾಗಲೂ ನಿಂತಿರಬೇಕು, ಆವಾಗಲೇ ಹಾಳಾಗಲ್ಲ. ಅದರದ್ದೇ ಸ್ಪೆಷಾಲಿಟಿ ಈ ಉಪ್ಪಿನಕಾಯಲ್ಲಿ. ಹಳೇದಾದಷ್ಟು ರುಚಿ ಇರುತ್ತೆ. ಇಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸು ಯೂಸ್ ಮಾಡಲಿಲ್ಲ. ಉಪ್ಪೇನೇ ನ್ಯಾಚುರಲ್ ಪ್ರಿಸರ್ವೇಟಿವ್, ಎಲ್ರಿಗೂ ಗೊತ್ತಿರೋ ಹಾಗೆ. ಈ ಎಲ್ಲ ಪದಾರ್ಥಗಳೇ ಪ್ರಿಸರ್ವೇಟಿವ್ ಆಗಿ
ವರ್ಕ್ ಆಗುತ್ತೆ. ಉಪ್ಪು ಮತ್ತು ಒಳ್ಳೆ ಕಾದಿರೋ ಎಣ್ಣೆ, ಹೌದು, ಅದೇ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಫುಡ್ ಕಲರ್ ಯಾವುದು ಯೂಸ್ ಮಾಡಿಲ್ಲ? ಯಾವುದು ಮಾಡಿಲ್ಲ. ಇಲ್ಲಿ ನೋಡಿ ವೀಕ್ಷಕರೇ, ಹೇಗೆ ಹೊಗೆ ಬರ್ತಾ ಇದೆ ನಿಮಗೆ ಕಾಣ್ತಾ ಇದೆ ಅಂತ ಅನಿಸುತ್ತೆ. ಇಷ್ಟು ಎಣ್ಣೆ ಕಾದಿರಬೇಕು. ಆಗ ಸ್ವಲ್ಪ ನಾವು ಸಾಸಿವೆ ಎಲ್ಲ ಒಗ್ಗರಣೆಗೆ ಹಾಕ್ತೀವಲ್ಲ, ಆ ಥರ ಸಾಸಿವೆನ ಹಾಕಬೇಕು. ಒಂದೇ ಸತಿ ಅದು ಚಟಪಟ ಅನ್ನಬೇಕು. ಕಾಣ್ತಾ ಇದೆಯಾ? ಆಮೇಲೆ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಈ ಎಣ್ಣೆಗೆ ನಾನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವ, ನೋಡಿ ಕಾಣ್ತಾ ಇದೆಯಾ? ಇವಾಗ ಇದನ್ನು ನಾನು ಹಾಕಿ ಇದನ್ನು ಕೆದಕ್ಕೊಳ್ತೀನಿ. ಹಾಕಬೇಕಾದ್ರೆ ಹುಷಾರಾಗಿರಬೇಕು, ಯಾಕೆಂದರೆ ಎಣ್ಣೆ ಉಕ್ಕಿ ಬರುತ್ತೆ ಈಚೆ. ಅದಕ್ಕೆ ಕೆಳಗಡೆ ನಾನು ಒಂದು ಪರಾತ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈ ಸ್ಟೇಜಲ್ಲಿ ಎಣ್ಣೆ, ಬಿಸಿ ಎಣ್ಣೆ ಇದೆ, ತುಂಬ ಸೇಫಾಗಿ ಹ್ಯಾಂಡಲ್ ಮಾಡಬೇಕು. ಸೇಫ್ಟಿ ಇಂಪಾರ್ಟೆಂಟು. ಅದು ಒಣಮೆಣಸಿನ ಪುಡಿ ಇರೋದ್ರಿಂದ, ಅದು ಉಪ್ಪು ಮಿಕ್ಸ್ ಆಗಿರೋದ್ರಿಂದ ಅದು ಎಲ್ಲ ಉಪ್ಪು ಸುರಿಯುತ್ತೆ. ಅದಕ್ಕೆ ನಾನು ಹೇಳಿದ್ದು ಒಂದು ದೊಡ್ಡ ಬಾಣಲೆ ಯೂಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ರು ದೊಡ್ಡದ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೇಕು. ನೋಡಿ ಇವಾಗೆಲ್ಲನೂ ನಾನು ಈ ಇಂಗ್ರೀಡಿಯೆಂಟ್ಸು ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ನೆಕ್ಸ್ಟು ನಾವು ಇದನ್ನು ಆರಕ್ಕೆ ಬಿಡಬೇಕು. 10 ರಿಂದ 12 ಗಂಟೆ ಆರಕ್ಕೆ ಬಿಡಬೇಕು. ಇದನ್ನು ಆರಕ್ಕೆ ಬಿಡಬೇಕು. ಅಲ್ಲಿ ನಾನು ಇಟ್ಟಿರೋ ಮಾವಿನಕಾಯಿ ತುಂಡುಗಳನ್ನು ಆರಕ್ಕಿಡಬೇಕು. ಅದಾದಮೇಲೆ ಕಂಪ್ಲೀಟಾಗಿ ತಣ್ಣಗಾಗಿರುತ್ತೆ. ನಂತರ ಒಣ ಬಟ್ಟೆಲಿ ಚೆನ್ನಾಗಿ ಒರೆಸಿರೋದು ಆರಿರೋ ಜಾಡಿಗೆ ಫಸ್ಟು ಒಂದು ಹಿಡಿ ಮಾವಿನಕಾಯಿ ಹಾಕೋದು, ಅದ್ರ ಮೇಲೆ ಇದೊಂದು ಸೌಟ್ ಮಸಾಲ ಹಾಕೋದು, ಚೆನ್ನಾಗಿ ಅದನ್ನು ಬೇಕು. ಅದೇ ರೀತಿ ಲೇಯರ್ ಹಾಕಬೇಕು. ಮಾವಿನಕಾಯಿ ಹೋಳು ಮತ್ತು ಈ ಮಸಾಲೆನ ಹಾಕ್ಕೊಂಡು ಬರಬೇಕು. ಆಮೇಲೆ ಯಾವಾಗಲೂ ಮಸಾಲೆ ಮತ್ತು ಹೋಳು ಎಲ್ಲ ತಳದಲ್ಲಿರಬೇಕು. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ನಿಂತಿರಬೇಕು. ಸಪೋಸ್ ಇವಾಗ ಎಣ್ಣೆ ಏನಾದರೂ ಕಡಿಮೆ ಅನಿಸ್ತಾ ಇದ್ದರೆ ನಿಮಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಿಸಿ ಹಾಗೆ ಹೊಗೆ ಬರೋ ಹಂಗಿರಬೇಕು, ಬಿಳಿ ಹೊಗೆ. ಮತ್ತು ಅದನ್ನು ಕೂಲ್ ಆದಮೇಲೆ ಮತ್ತೆ ಅದಕ್ಕೆ ಹಾಕ್ಬೋದು. 4 ದಿನ ಫಸ್ಟ್ ನಾವು ಹಿಂಗೆ ಸ್ಟೋರ್ ಮಾಡ್ತೀವಲ್ಲ, 4 ದಿನ ಬಿಟ್ಬಿಡಬೇಕು, ಕೆದಕಬಾರ್ದು. 5ನೇ ದಿನ ಓಪನ್ ಮಾಡಿ ಒಂದು ಸತಿ ಎಲ್ಲ ಕೆದಕಬೇಕು. ಕೆದಕಿದ್ಮೇಲೆ ಎಣ್ಣೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನೋಡ್ಕೋಬೋದು. ಅಷ್ಟೊತ್ತಿಗಾಗಲೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಅದಾದಮೇಲೆ ನಿಮಗೆ ಆ್ಯಕ್ಚುಲಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ಈ ಅಳತೆ ಪ್ರಕಾರ ಮಾಡಿದ್ರೆ ಸರಿಯಾಗಿರುತ್ತೆ. ತುಂಬ ಜಾಸ್ತಿನೂ ಇರಲ್ಲ, ಕಡಿಮೆನೂ ಇರಲ್ಲ. ಮತ್ತು ಅದನ್ನು ಅದ್ಮಿನೇ ಇಡಬೇಕು. ಅದ್ರ ಮೇಲೆ ಎಣ್ಣೆ ಯಾವಾಗಲೂ ನಿಂತಿರಬೇಕು. ಎಣ್ಣೆ ನಿಂತಿಲ್ಲ ಅಂದರೆ ಕೆಡೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಮಾಡಬೇಕು ಅಂದರೆ ನಾನು ಮಾಮೂಲಾಗಿ ನಮ್ಮ ವೀಡಿಯೋಸಲ್ಲಿ ಹೇಳೋ ಥರ ತಾಳ್ಮೆ ಇದ್ದರೆ ಟೇಸ್ಟ್ ಬರುತ್ತೆ. ತಾಳ್ಮೆ ತುಂಬ ಇಂಪಾರ್ಟೆಂಟು. ಪೇಷನ್ಸ್ ಮೇಕ್ಸ್ ಪ್ರಾಡಕ್ಟ್ ಪರ್ಫೆಕ್ಟ್. ಅದು ಇಂಪಾರ್ಟೆಂಟ್. ಅದೊಂದು ಈ ಉಪ್ಪಿನಕಾಯಿ ಆಗಲಿ, ಕೆಲವು ನಾವು ಏನು ಆಹಾರ ಉಪಯೋಗಿಸ್ತೀವಿ ಅದೆಲ್ಲ ತುಂಬ ಸೆನ್ಸಿಟಿವ್ ಥಿಂಗ್ಸ್ ಆಗಿರುತ್ತೆ. ಯೂಶ್ವಲಿ ನಾವು ಇದನ್ನೆಲ್ಲ ಮತ್ತೆ ಒಂದಿನ ನಾವು ಆ ಭರಣಿ ತೆಗೆದು ಮಿಕ್ಸ್ ಮಾಡಬೇಕು ಅಂದರೆ ಫಸ್ಟು ಶುದ್ಧವಾಗಿ ಸ್ನಾನ ಎಲ್ಲ ಮಾಡಿಕೊಂಡು, ಯಾವುದು ಒದ್ದೆ ಕೈ ಮುಟ್ತೀರ ಡ್ರೈ ಆಗಿರಬೇಕು. ನಾವು ಯಾವುದು ಉಪಯೋಗಿಸ್ತೀವಿ ಯಾವಾಗಲೂ ಮರದ್ದೇನೆ ಸೌಟು ಉಪಯೋಗಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅದನ್ನು ಕೆದಕಿ ನಾವು ಸರಿ ಮಾಡಿ ಇಟ್ಕೊಳ್ಬೇಕು. ಇವಾಗ ನಾವು ಉಪ್ಪಿನಕಾಯಿನ ಒಂದು ಸಣ್ಣ ಬಟ್ಲಿಗೆ ತೆಕ್ಕೋತೀವಿ. ಈಗೇನೋ ಒಂದು 10 ದಿನಕ್ಕೆ ಒಂದು ಸರ್ತಿನೋ 15 ದಿನಕ್ಕೆ ಒಂದು ಸರ್ತಿನೋ ಅದು ನಾವು ಹೇಗೆ ಬಳಕೆ ಮಾಡ್ತೀವಿ ಅದ್ರ ಮೇಲೆ ಕ್ವಾಂಟಿಟಿ ನಾವು ತೊಗೊಳ್ತೀವಿ. ಅದನ್ನು ತೆಕ್ಕೊಂಡು ಮತ್ತೆ ಅದನ್ನು ಹೋಳನ್ನೆಲ್ಲ ಅದ್ಮಿ ಕೆಳಗಿಟ್ಟು, ಆ ಮಸಾಲಾನು ಕೆಳಗಿಟ್ಟು, ಅದ್ರ ಮೇಲೆ ಎಣ್ಣೆ ಎಷ್ಟು ನಿಂತಿದೆ ಅಟ್ಲೀಸ್ಟ್ 1 ಇಂಚು, ಒಂದು ಅರ್ಧ ಇಂಚ್ ಆದ್ರೂ ಎಣ್ಣೆ ನಿಂತಿರಬೇಕು ವೀಕ್ಷಕರೇ ಯಾವಾಗಲೂ. ಇಲ್ಲಿ ನೋಡಿ ವೀಕ್ಷಕರೇ, ಇದೆಲ್ಲನೂ ಬೇಳೆ ಹೀಗೆ ಕಾಣ್ತಾ ಇದೆ ನಿಮಗೆ. ತುಂಬ ಪುಡಿ ಆಗಿಲ್ಲ, ಗೊತ್ತಾಗ್ತಿದೆ ಅನಿಸುತ್ತೆ ನಿಮ್ಗೆ. ಉಪ್ಪಿನಕಾಯಿ ತೆಕ್ಕೊಂಡಾಗ್ಲೂ ಹೀಗೆ ಇರುತ್ತೆ. ಒಂದು ಹೋಳು ಜೊತೆ ಆಲ್ಮೋಸ್ಟ್ ಒಂದೂವರೆ ಸ್ಪೂನ್ ಮಸಾಲ ಈಚೆ ಬರುತ್ತೆ. ಆವಾಗ ನೀವು ಅನ್ನಕ್ಕಂತೂ ಕಲಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಅದು ಅಂದರೆ ಇದು ಉಪ್ಪಿಟ್ಟು ರವೆ ಇದು ಮಾಡ್ದಂಗೆ ಸ್ಮೇರ್ ಮಾಡ್ದಂಗೆ ಇರುತ್ತೆ ಅದೊಂದು. ಹೌದು ನೋಡಿ, ಬನ್ಸಿ ರವೆ ಬರುತ್ತಲ್ಲ ಆ ಥರ ಇರುತ್ತೆ. ಅಥವಾ ದಾಲಿಯಾ ಎಲ್ಲ ಯೂಸ್ ಮಾಡ್ತೀವಲ್ಲ ನಾವು, ಬ್ರೋಕನ್ ವೀಟು, ಸಣ್ಣದು ಬ್ರೋಕನ್ ವೀಟು, ಆ ಥರ
ಇರುತ್ತೆ ಸೈಜ್. ನಾನು ಒಂದು 10ರಿಂದ 12 ಗಂಟೆ ಕಾಲ ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ ಮಸಾಲಾನ. ಇವಾಗ ಇದು ಕಂಪ್ಲೀಟ್ ಆಗಿದೆ. ನಾನು ಈಗ ಈ ಮಾವಿನಕಾಯಿ ಮತ್ತು ಮಸಾಲಾನ ಈ ಗ್ಲಾಸ್ದು ಬಾಟಲ್ಗೆ ತುಂಬ್ತೀನಿ. ಇದಿಲ್ಲ ಅಂತ ಅಂದರೆ ನೀವು ಜಾಡಿ ಆದ್ರೂ ಉಪಯೋಗಿಸ್ಕೋಬೋದು. ನೋಡಿ, ಮೊದಲು ನಾನು ಒಂದು ಹಿಡಿ ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಈ ಮಸಾಲಾನ ಹಾಕ್ತೀನಿ ನಾನು. ನಮಗೆ ಎಣ್ಣೆ ಕಡಿಮೆ ಅಂತ ಅಂದರೆ ಎಣ್ಣೆ ಹಾಕ್ಕೋಬೋದು, ಆದಷ್ಟು ಎಣ್ಣೆ ಇರೋ ಹಂಗೆ ನೋಡ್ಕೋಬೇಕು ಅಷ್ಟೇ. ಅದಾದಮೇಲೆ ಮತ್ತೆ ಇನ್ನು ಒಂದು ಹಿಡಿ ಹಾಕ್ತೀನಿ. ನೋಡಿ, ಈ ಥರ ಎಲ್ಲನೂ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕು. ಆದಷ್ಟು ಮರದ್ದು ಸೌಟ್ ಯೂಸ್ ಮಾಡೋದ್ರೇ ಬೆಟರು ವೀಕ್ಷಕರೇ. ಕಾಣ್ತಾ ಇದೆಯಾ ಈಗ? ನೋಡಿ, ಇದು 2ನೇ ಲೇಯರ್ ಹಾಕ್ತಾ ಇದ್ದೀನಿ. ಹೀಗೇನೆ ಎಲ್ಲ ಮಾವಿನ ಹೋಳು ಮತ್ತು ಮಸಾಲೆನ ಹಾಕಿ ಕಂಪ್ಲೀಟ್ ಮಾಡಿ ಇಟ್ಕೊಳ್ಬೇಕು. ಇದು ಒರೆಸಿದಾದ್ಮೇಲೆ ಒಂದು ಬಟ್ಟೆ ತಗೊಂಡು ತುಂಬ ಕ್ಲೀನಾಗಿರಬೇಕು ಬಟ್ಟೆ. ಆಮೇಲೆ ಯಾವುದೇ ನಾವು ಥಿಂಗ್ಸ್ ಯೂಸ್ ಮಾಡಿದ್ರು ಯಾವುದೂ ಒದ್ದೆ ಇರಬಾರ್ದು. ಆವಾಗಲೇ ಉಪ್ಪಿನಕಾಯಿ ಬಾಳಿಕೆ ಬರೋದು. ಈ ಥರ ಕ್ಲೋಸ್ ಮಾಡಿಬಿಟ್ಟು ಇದಕ್ಕೊಂದು ದಾರ ಕಟ್ಟಿ ಇಡಬೇಕು. ಜಾಡಿ ಆಗಲಿ ಇದಾಗಲಿ, ಆವಾಗಲೇ ಉಪ್ಪಿನಕಾಯಿ ಬಾಳಿಕೆ ಬರೋದು. ನಾನು 3-4 ದಿನ ಆದಮೇಲೆ ಮತ್ತೆ ನಾನೇನು ಮಾಡ್ತೀನಿ, ಇದನ್ನು ಓಪನ್ ಮಾಡಿ ನಿಮಗೆ ಹೇಗೆ ಆಗಿರುತ್ತೆ ಅಂತ ನಾನು ನಿಮಗೆ ನೋಡಿಸ್ತೀನಿ. ಈ ಉಪ್ಪಿನಕಾಯಿನ ಮಿನಿಮಮ್ 3ರಿಂದ 4 ವರ್ಷ ಇಟ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿನೂ ಇಟ್ಕೋಬೋದು. ನಾವು ಸರಿಯಾಗಿ ಮೇಂಟೈನ್ ಮಾಡಬೇಕಷ್ಟೇ. ಡೇ ಬೈ ಡೇ ಆಗ್ತಾ ಅದು ಬಣ್ಣ ಕಪ್ಪಗೆ ತಿರುಗ್ತಾ ಇರುತ್ತೆ. ಹಳೇದಾದಷ್ಟು ಒಳ್ಳೆಯದು ಆ್ಯಕ್ಚುಲಿ, ಇನ್ನೂ ರುಚಿ ಇರುತ್ತೆ. ಅಂದರೆ ಇದು 10-12 ದಿವಸ ಏನು ಪರಿಶ್ರಮ ಪಟ್ಟಿದ್ದು, ಆಮೇಲೆ ಅದನ್ನು ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ 3-4 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ನೀವು ಹೇಳೋದು ಅಲ್ವಾ? ಓಕೆ, ದಟ್ಸ್ ಎ ಗ್ರೇಟ್ ನ್ಯೂಸ್. ಉಪ್ಪಿನಕಾಯಿ ಹಾಕಿ 4 ದಿನ ಆಗಿದೆ. ಇವತ್ತು 5ನೇ ದಿನ. ಇವಾಗ ಇದನ್ನು ಓಪನ್ ಮಾಡಿ ನಾನು ನೋಡ್ತಾ ಇದ್ದೀನಿ. ವಾವ್, ಕಲರೇ ಒಂಥರ ನೋಡೋಕ್ಕೆ ಚೆನ್ನಾಗಿದೆ. ನೋಡಿ, ಕಾಣ್ತಾ ಇದೆಯಾ? ಇದ್ರ ಮೇಲೆ ಎಣ್ಣೆನೂ ನಿಂತಿದೆ. ಈಗ ಒಂದು ಸರ್ತಿ ಇವಾಗ ಇದನ್ನು ಕೆದಕಿ ಇಟ್ಕೊಳ್ಬೇಕು. ಮಿಕ್ಸ್ ಮಾಡೋಣ ಫುಲ್ಲು. ಈ ಸಾಸಿವೆದು ಸ್ವಲ್ಪ ಕಹಿ ಅಥವಾ ಒಗ್ರು ಥರ ಇರುತ್ತೆ. ಡೇ ಬೈ ಡೇ ಅದು ಸರಿಯಾಗಿ ಎಲ್ಲ ಮಿಕ್ಸ್ ಆಗಿ ಉಪ್ಪು ಖಾರ ಹುಳಿ ಎಲ್ಲನೂ ಸರಿಯಾಗಿ ಒಂದು ಹದ ಇರುತ್ತೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಒಣಗಿರಬೇಕು ಸೌಟು. ಯಾವುದೇ ಸೌಟ್ ಯೂಸ್ ಮಾಡಿದ್ರೂ ಅಷ್ಟೇ, ಸ್ಟೀಲ್ ಆಗಲಿ ಅಥವಾ ಮರದ್ದಾಗಲಿ ಎಲ್ಲ ಒಣಗಿರುತ್ತೆ. ಯಾವುದು ಒದ್ದೆ ಇಲ್ಲದೆ ಇರೋ ಕಂಟೈನರ್ಸ್ ಆಗೇ ಅಥವಾ ಸೌಟಾಗಲೇ ಯೂಸ್ ಮಾಡಬೇಕು. ಒಂದು ಡ್ರಾಪ್ ನೀರು ಕೂಡ ಟಚ್ ಹಾಕ್ಕೊಡ್ತೀವಿ. ಹೌದು. ಆಮೇಲೆ ಇದನ್ನು ಆವಾಗ ಒಂದು 15 ದಿನಕ್ಕೆ ತಿಂಗಳಿಗೆ ಒಂದು ಸರ್ತಿ ನಾವು ಕೆದಕಿ ಹೊರಗೆ ತೆಗಿತೀವಲ್ಲ, ಚಿಕ್ಕದಕ್ಕೆ ಹಾಕೋತೀವಲ್ಲ, ಆಗಲೂ ಕೂಡ ಅಷ್ಟೇ ಒದ್ದೆ ಇರಲೇಬಾರ್ದು. ಈಗ ನೋಡಿ, ಎಣ್ಣೆ ಕಡಿಮೆ ಆಗಿದೆ. ಅದರಿಂದ ಏನು ಮಾಡಬೇಕು ಅಂದರೆ, ನಾನು ಆಲ್ರೆಡಿ ನೆನ್ನೆ ರಾತ್ರಿನೇ ಎಣ್ಣೆ ಕಾಯಿಸೋದು ಅಂದರೆ ಅದು ಹೊಗೆ ಬರೋ ಹಾಗೆ ನೋಡಿಸಿದ್ನಲ್ಲ ನಾನು, ಆ ಥರ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಇದಕ್ಕೆ ಹಾಕ್ತೀನಿ ನಾನು. ಇದು ಕೆದಕಿದ ಮೇಲೆ ಮತ್ತೆ ಇದನ್ನೆಲ್ಲ ಪ್ರೆಸ್ ಮಾಡಿ ಇಡಬೇಕು. ಇವಾಗ ಕಡಲೆಕಾಯಿ ಎಣ್ಣೆನ ನಾನು
ಚೆನ್ನಾಗಿ ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಈ ಎಣ್ಣೆನ ಹಾಕ್ತಾ ಇದ್ದೀನಿ ನೋಡಿ. ಹತ್ರ ಒಂದು ಅರ್ಧ ಮುಕ್ಕಾಲು ಇಂಚಷ್ಟು ಎಣ್ಣೆ ಇರಲಿ ಅಷ್ಟೇ, ಆ ರೀತಿ ನೋಡ್ಕೊಳ್ಬೇಕು. ಇದಾದ ನಂತರ ಏನು ಮಾಡಬೇಕು, ಒಂದು ಒಣ ಬಟ್ಟೆಲಿ ಕ್ಲೀನಾಗಿರೋ ಒಣ ಬಟ್ಟೆನ ತಗೊಂಡು ಇಲ್ಲಿ ಹೀಗೆಲ್ಲನೂ ಮೆತ್ಕೊಂಡಿರುತ್ತಲ್ವ ಈ ಮಸಾಲೆ ಎಲ್ಲ ಕ್ಲೀನ್ ಮಾಡಬೇಕು. ಆವಾಗ ಫಂಗಸ್ ಬರೋದಿಲ್ಲ. ಒಳ್ಳೆ ಪರಿಮಳ ಬರ್ತಾ ಇದೆ. ಹೌದು, ಉಪ್ಪಿನಕಾಯಿ ಅನ್ನ ಕೊಟ್ಬಿಡಿ ಹಾಕೊಂಡು ತಿನ್ಬಿಡ್ತೀನಿ ಇವತ್ತು. ಆಯ್ತು, ಇವತ್ತಾಗಲ್ಲ ಸರ್, ಒಂದು ವಾರ ಬೇಕು, ಮತ್ತೆ ಎಲ್ಲ ಚೆನ್ನಾಗಿ ಊರ್ಕೋಬೇಕು. ಓಕೆ, ಒಂದು ವಾರ ಸರಿಯಾಗಿ ಊರ್ಕೊಂಡ್ರೆ ಆವಾಗ ಹುಳಿ ಉಪ್ಪು ಖಾರ ಎಲ್ಲ ಸೆಟ್ ಆಗುತ್ತೆ ಪ್ರಾಪರ್ ಆಗಿ. ಹೌದು, ಅಂದರೆ ಇದು ಟೋಟಲಿ 11-12 ದಿವಸದ ಪ್ರೋಗ್ರಾಮ್ ಇದು. ಹೌದು ಸರ್. ಇವಾಗ ಮತ್ತೆ ನಾನು ಬಟ್ಟೆ ಹಾಕಿ ಕಟ್ಟಿ ಇಡ್ತೀನಿ. ತಿರ್ಗಾ ಇದನ್ನ ಯಾವತ್ತು ನೆಕ್ಸ್ಟ್ ಏನು ಓಪನ್ ಮಾಡೋದು, ನೆಕ್ಸ್ಟ್ ಕನ್ಸ್ಯೂಮ್ ಮಾಡೋದು ಅಷ್ಟೇ. ಹೌದು, ಕನ್ಸ್ಯೂಮ್ ಮಾಡ್ತೀವಿ. ಒಂದು ಚಿಕ್ಕದಕ್ಕೆ ತೆಗೆದು ಇಟ್ಕೊಂಡು ಮತ್ತೆ ಇದೇ ಥರ ಒರೆಸ್ಬಿಟ್ಟು ನೀಟಾಗಿ ಕಟ್ಟಿ ಇಟ್ಟಿರಬೇಕು. ಡ್ರೈ ಜಾಗದಲ್ಲಿ ಇಡಬೇಕು, ಎಲ್ಲಿ ನೀರೆಲ್ಲ ಬೀಳುತ್ತೆ ಅಂತ ಜಾಗದಲ್ಲಿ ಇಡಕ್ಕೆ ಹೋಗಬಾರ್ದು. ಇದು ಎಣ್ಣೆ ಯೂಸ್ ಮಾಡಿದ್ದು ನೀವು ಕಡಲೆಕಾಯಿ ಎಣ್ಣೆ? ಕಡಲೆಕಾಯಿ ಎಣ್ಣೆ, ಹೌದು, ರಿಫೈನ್ಡ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿರೋದು. ಸಾಸಿವೆ ಎಣ್ಣೆ ಇಷ್ಟಪಡೋರು ಸಾಸಿವೆ ಎಣ್ಣೆ ಹಾಕೋಬೋದು, ಆದರೆ ನಾವು ಆ ಅಭ್ಯಾಸ ಮಾಡಿಕೊಂಡಿಲ್ಲ, ಅದರಿಂದ ಕಡಲೆಕಾಯಿ ಎಣ್ಣೆನೇ ನಾನು ಯೂಸ್ ಮಾಡ್ತೀನಿ. ಇದು ಯಾವ ಉಪ್ಪಿನಕಾಯಿ ಅಂದರೆ ಇದು ಗುಜರಾತಿ ಟೈಪ್. ಫೈನಲಿ ಇವಾಗ ಉಪ್ಪಿನಕಾಯಿ ರೆಡಿಯಾಗಿದೆ. ನಾನಿವಾಗ ಇದನ್ನು ಈ ಜಾರ್ದು ನಾವು ಓಪನ್ ಮಾಡಿಬಿಟ್ಟು ಒಂದು ಸಣ್ಣ ಬೌಲ್ಗೆ ನಾನು ಉಪ್ಪಿನಕಾಯಿನ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಬಣ್ಣನೂ ಇವಾಗ ಸ್ವಲ್ಪ ಬ್ರೌನಿಶ್ ಟರ್ನ್ ಆಗಿದೆ, ಕಾಣ್ತಾ ಇದೆ ಅನಿಸುತ್ತೆ. ಒಂದು ಸತಿ ಈ ಥರ ಎಲ್ಲ ಕೆದಕ್ಬಿಟ್ಟು ಉಪ್ಪಿನಕಾಯಿನ ದಿನ ಬಳಸೋದಕ್ಕೆ ನಾವು ತೆಕ್ಕೊಳ್ಬೋದು. ಇದು ಹೋಳು ಮತ್ತು ಈ ಮಸಾಲೆ ಎರಡೂ ನಾನು ಒಟ್ಟಿಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪಿನಕಾಯ್ದು ಎಣ್ಣೆ ಮಸಾಲೆ ಎಲ್ಲ ಇರುತ್ತಲ್ವ, ಇದನ್ನು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಹಾಕ್ಕೊಂಡು ಕಲಿಸ್ಬಿಟ್ಟು ಚಪಾತಿ ಮಾಡಿಕೊಂಡ್ರು ಮತ್ತೆ ನಮಗೆ ಅದಕ್ಕೆ ಬಾಡಿಸ್ಕೊಳ್ಳೋಕ್ಕೆ ಅಥವಾ ನಂಚ್ಕೊಳ್ಳೋದಕ್ಕೆ ಅಂತ ಹೇಳ್ತೀವಿ ನಾವು. ಅದಕ್ಕೆ ಏನು ಈ ಚಟ್ನಿ ಆಗಲಿ ಅಥವಾ ಚಟ್ನಿ ಪುಡಿ ಪಲ್ಯ ಏನೂ ಬೇಕಾಗಿರಲ್ಲ, ತುಂಬ ರುಚಿಯಾಗಿರುತ್ತೆ. ಈಗ ಟ್ರಾವೆಲಿಂಗಿಗೂ ತೊಗೊಂಡು ಹೋಗ್ಬೋದು ಆ ಥರ. ಆಮೇಲೆ ಈ ಥರ ರಸ ಹಾಕ್ಕೊಂಡು ಚಪಾತಿ ಮಾಡಿಕೊಂಡು ಟೀ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದು ನೀವು ಆವತ್ತೇ ಹೇಳ್ದಂಗೆ ಇದ್ರ ಶೆಲ್ಫ್ ಲೈಫು 3-4 ವರ್ಷ ಇಟ್ಕೊಳ್ಬೋದು ನಾವು, ಅಂದರೆ ಸರಿಯಾಗಿ ಮೇಂಟೈನ್ ಮಾಡಬೇಕು ಅಷ್ಟೇ. ಒಂದು ಡ್ರಾಪು ನೀರು ಬೀಳ್ಕೊಡ್ದು. ಹೌದು, ಖಂಡಿತ. ಆ ಸೌಟ್ ಆಗಲಿ ಯಾವುದೇ ಕಂಟೈನರ್ ನಾವು ಉಪಯೋಗಿಸ್ತೀವಲ್ಲ, ಅದಕ್ಕೆ ಯಾವುದೂ ಒಂಚೂರು ನೀರು ಸೋಕಿರಬಾರ್ದು. ಈ ಉಪ್ಪಿನಕಾಯ್ದು ಎಣ್ಣೆ ಮಸಾಲೆ ಎಲ್ಲ ಇರುತ್ತಲ್ವ, ಇದನ್ನು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಹಾಕ್ಕೊಂಡು ಕಲಿಸ್ಬಿಟ್ಟು ಚಪಾತಿ ಮಾಡಿಕೊಂಡ್ರು ಮತ್ತೆ ನಮಗೆ ಅದಕ್ಕೆ ಬಾಡಿಸ್ಕೊಳ್ಳೋಕ್ಕೆ ಅಥವಾ ನಂಚ್ಕೊಳ್ಳೋದಕ್ಕೆ ಅಂತ ಹೇಳ್ತೀವಿ ನಾವು. ಅದಕ್ಕೆ ಏನು ಈ ಚಟ್ನಿ ಆಗಲಿ ಅಥವಾ ಚಟ್ನಿ ಪುಡಿ ಪಲ್ಯ ಏನೂ ಬೇಕಾಗಿರಲ್ಲ, ತುಂಬ ರುಚಿಯಾಗಿರುತ್ತೆ. ಈಗ ಟ್ರಾವೆಲಿಂಗಿಗೂ ತೊಗೊಂಡು ಹೋಗ್ಬೋದು ಆ ಥರ. ಆಮೇಲೆ ಈ ಥರ ರಸ ಹಾಕ್ಕೊಂಡು ಚಪಾತಿ ಮಾಡಿಕೊಂಡು ಟೀ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದು ನೀವು ಆವತ್ತೇ ಹೇಳ್ದಂಗೆ ಇದ್ರ ಶೆಲ್ಫ್ ಲೈಫು 3-4 ವರ್ಷ ಇಟ್ಕೊಳ್ಬೋದು ನಾವು, ಅಂದರೆ ಸರಿಯಾಗಿ ಮೇಂಟೈನ್ ಮಾಡಬೇಕು ಅಷ್ಟೇ. ಒಂದು ಡ್ರಾಪು ನೀರು ಬೀಳ್ಕೊಡ್ದು. ಹೌದು, ಖಂಡಿತ. ಆ ಸೌಟ್ ಆಗಲಿ ಯಾವುದೇ ಕಂಟೈನರ್ ನಾವು ಉಪಯೋಗಿಸ್ತೀವಲ್ಲ, ಅದಕ್ಕೆ ಯಾವುದೂ ಒಂಚೂರು ನೀರು ಸೋಕಿರಬಾರ್ದು.